ಪುಷ್ಪಾ ಮುರುಗೇಶ್ ಗುಳೇದ್. ಹಿಂದೆ ನಾವು ಚಲನೆ, ದೂರ, ಸ್ಥಳಾಂತರ, ವೇಗ ಮತ್ತು ವೇಗವರ್ಧನೆಯ ಬಗ್ಗೆ ಕಲಿತಿದ್ದೇವೆ. ಈಗ ತಡ ಮಾಡದೆ ವೇಗವರ್ಧನೆ, ವೇಗವರ್ಧಿತ ಚಲನೆಯ ಸಮೀಕರಣಗಳು ಮತ್ತು ಏಕರೂಪದ ವೃತ್ತಾಕಾರದ ಚಲನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸೋಣ. ಅದಕ್ಕೂ ಮೊದಲು ಕಲಿಕೆಯ ಉದ್ದೇಶಗಳತ್ತ ಗಮನ ಹರಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಏಕರೂಪ ಮತ್ತು ಏಕರೂಪವಲ್ಲದ ವೇಗವರ್ಧನೆ, ವೇಗವರ್ಧಿತ ಚಲನೆಯ ಸಮೀಕರಣಗಳು, ಏಕರೂಪದ ವೃತ್ತಾಕಾರದ ಚಲನೆ. ಕೀವರ್ಡ್ಗಳು: ಏಕರೂಪದ ವೇಗವರ್ಧನೆ, ಏಕರೂಪವಲ್ಲದ ವೇಗವರ್ಧನೆ, ಆರಂಭಿಕ ವೇಗ, ಅಂತಿಮ ವೇಗ, ವೃತ್ತಾಕಾರದ ಚಲನೆ. ದೇಹವು ನೇರ ರೇಖೆಯಲ್ಲಿ ಚಲಿಸಿದರೆ ಮತ್ತು ಅದರ ವೇಗವು ಸಮಾನ ಪ್ರಮಾಣದಲ್ಲಿ ಹೆಚ್ಚಾದರೆ ಅದು ಏಕರೂಪದ ವೇಗವರ್ಧನೆಯನ್ನ ಹೊಂದಿರುತ್ತೆ. ಚೆಂಡನ್ನು ಬೀಳಿಸಿದಾಗ ಚೆಂಡು ತನ್ನ ವೇಗವನ್ನ ಸಮಾನ ಪ್ರಮಾಣದಲ್ಲಿ ಬದಲಾಯಿಸುತ್ತೆ. ವೇಗವು ಸಮಾನವಾದ ಮಧ್ಯಂತರಗಳಲ್ಲಿ ಅಸಮಾನ ಪ್ರಮಾಣದಲ್ಲಿ ಹೆಚ್ಚಾದರೆ ಅದು ಏಕರೂಪವಲ್ಲದ ವೇಗವರ್ಧನೆಯನ್ನ ಹೊಂದಿರುತ್ತೆ. ಸಂಚಾರದಲ್ಲಿ ವಾಹನವು ವೇಗವು ಅದೇ ಸಮಯದಲ್ಲಿ ಅಸಮಾನ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಮತ್ತು ಕಡಿಮೆಯಾಗುತ್ತೆ. ಏಕರೂಪದ ವೇಗವರ್ಧಿತ ಚಲನೆಯ ಸಮೀಕರಣಗಳು. ಏಕರೂಪದ ವೇಗವರ್ಧಿತ ಚಲನೆಗೆ 3 ಸಮೀಕರಣಗಳಿವೆ. ಚಲನೆಯ ಮೊದಲ ಸಮೀಕರಣವು ವೇಗವರ್ಧನೆಯ ಅರ್ಥದಿಂದ ಬಂದಿದೆ. ಅಕ್ಸಲರೇಷನ್ ಈಸ್ ಈಕ್ವಲ್ ಟು v ಮೈನಸ್ u ಬೈ t. ವೇಗವರ್ಧನೆಯನ್ನ a ಎಂದು ತೆಗೆದುಕೊಂಡರೆ ಆಗ a ಈಸ್ ಈಕ್ವಲ್ ಟು v ಮೈನಸ್ u ಬೈ t. ಈಗ ಈ ಸಮೀಕರಣವನ್ನ ಹೀಗೆ ಬರಿಬಹುದು: a ಬೈ 1 ಈಸ್ ಈಕ್ವಲ್ ಟು v ಮೈನಸ್ u ಬೈ t. ಈಗ ನಾವು ಗುಣಿಸುವಿಕೆಯನ್ನ ದಾಟಿದಾಗ ನಾವು ಚಲನೆಯ ಮೊದಲ ಸಮೀಕರಣವನ್ನ ಪಡಿತೇವೆ, v ಈಸ್ ಈಕ್ವಲ್ ಟು u ಪ್ಲಸ್ at. ಚಲನೆಯ ಎರಡನೇ ಸಮೀಕರಣವು ಆರಂಭಿಕ ಮತ್ತು ಅಂತಿಮ ವೇಗ ಮತ್ತು ದೂರದ ಸರಾಸರಿ ವೇಗದಿಂದ ಬಂದಿರುತ್ತೆ. Average velocity is equal to initial velocity plus final velocity divided by total time taken. ದೇಹವು ಕೆಲವು ಆರಂಭಿಕ ವೇಗವನ್ನ ಹೊಂದಿದೆ ಎಂದು ಭಾವಿಸೋಣ, ಅದು u ಆಗಿರುತ್ತೆ. ಮತ್ತು ನಂತರ ದೇಹವು ತನ್ನ ವೇಗವನ್ನ ಬದಲಾಯಿಸುತ್ತೆ. ದೇಹದ ಆರಂಭಿಕ ವೇಗವನ್ನ ವೇಗಗೊಳಿಸಿದ ನಂತರ ಬದಲಾಗುತ್ತೆ ಮತ್ತು ದೇಹವು ಈಗ ಅಂತಿಮ ವೇಗವನ್ನ ಹೊಂದಿದೆ, ಅದು v ಎಂದು ಕರೆಯಲಾಗುತ್ತೆ. ಆದ್ರಿಂದ ಸರಾಸರಿ ವೇಗವನ್ನ ಇದರಿಂದ ನೀಡಲಾಗಿದೆ, v ಪ್ಲಸ್ u2. ದಿಕ್ಕನ್ನ ಬದಲಾಯಿಸದೆ ಪ್ರಯಾಣಿಸುವ ದೂರವು s ಆಗಿರಲಿ, ಅದು ತೆಗೆದುಕೊಂಡ ಸಮಯವು t ಆಗಿರಲಿ. ನಂತರ s ಗಾಗಿ ಸೂತ್ರವನ್ನ ನೀಡಲಾಗಿದೆ, s ಈಸ್ ಈಕ್ವಲ್ ಟು ಅವರೇಜ್ ವೆಲಾಸಿಟಿ ಇಂಟು ಟೈಮ್. s ಈಸ್ ಈಕ್ವಲ್ ಟು ಮಾಡ್ಯುಲಸ್ v ಪ್ಲಸ್ u ಡಿವೈಡೆಡ್ ಬೈ 2 ಇಂಟು t. ಇಲ್ಲಿ ಅಂತಿಮ ವೇಗ v ಸ್ಥಳದಲ್ಲಿ ನಾವು ಚಲನೆಯ ಮೊದಲ ಸಮೀಕರಣವನ್ನ ಹೀಗೆ ಬಳಸಬಹುದು, v ಈಸ್ ಈಕ್ವಲ್ ಟು u ಪ್ಲಸ್ at.
ಎಸ್ ಸೂತ್ರದಲ್ಲಿ ಚಲನೆಯ ಮೊದಲ ಸಮೀಕರಣವನ್ನ ಬಳಸುವುದರಿಂದ ನಾವು ಪಡಿತೇವೆ ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಯು ಪ್ಲಸ್ ಎಟಿ ಪ್ಲಸ್ ಯು ಡಿವೈಡೆಡ್ ಬೈ 2 ಇಂಟು ಟಿ. ಎಸ್ ಸೂತ್ರವು ಈಗ ಆಗತ್ತೆ ಎಸ್ ಈಸ್ ಈಕ್ವಲ್ ಟು 2u ಪ್ಲಸ್ ಎಟಿ ಡಿವೈಡೆಡ್ ಬೈ 2 ಇಂಟು ಟಿ. ನಾವು ಪಡೆಯುವ ಎರಡೂ ಮೌಲ್ಯವನ್ನ ಗುಣಿಸುವುದು ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 2ut ಪ್ಲಸ್ ಎಟಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಅದನ್ನ ಪರಿಹರಿಸುವುದರಿಂದ ನಾವು ಚಲನೆಯ ಎರಡನೇ ಸಮೀಕರಣವನ್ನ ಪಡಿತೇವೆ ಎಸ್ ಈಸ್ ಈಕ್ವಲ್ ಟು ut ಪ್ಲಸ್ 1 ಡಿವೈಡೆಡ್ ಬೈ 2 ಎಟಿ ಸ್ಕ್ವೇರ್. ಚಲನೆಯ ಮೂರನೇ ಸಮೀಕರಣವು ಎಸ್ ಮತ್ತು ವೇಗವರ್ಧನೆಗೆ ಸೂತ್ರವನ್ನ ಬಳಸುವುದರಿಂದ ಬರುತ್ತೆ ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಇಂಟು ಟಿ. ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಈಗ ಈ ಸಮೀಕರಣವನ್ನ ಹೀಗೆ ಬರಿಬಹುದು ಎ ಬೈ 1 ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಈಗ ನಾವು ಗುಣಿಸಿದಾಗ ನಾವು ಪಡಿತೇವೆ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು. ಈಗ ನಾವು ಭಾಗಿಸುತ್ತೇವೆ ಎ ಟಿ ಅಂಡ್ ವಿ ಮೈನಸ್ ಯು ಎ ಮೂಲಕ ನಾವು ಪಡೆಯುತ್ತೇವೆ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಈಗ ಸಮೀಕರಣದಲ್ಲಿ ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ವಿ ಪ್ಲಸ್ ಯು ಡಿವೈಡೆಡ್ ಬೈ 2 ಇಂಟು ಟಿ. ಟಿ ಬದಲಿಗೆ ನಾವು ಬರೆಯಬಹುದು ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ವಿ ಪ್ಲಸ್ ಯು ಡಿವೈಡೆಡ್ ಬೈ 2 ಇಂಟು ಮಾಡ್ಯುಲಸ್ ಆಫ್ ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಈಗ ಗುಣಿಸಲಾಗುತ್ತಿದೆ ಮಾಡ್ಯುಲಸ್ ಆಫ್ ವಿ ಪ್ಲಸ್ ಯು ಡಿವೈಡೆಡ್ ಬೈ 2 ಅಂಡ್ ಮಾಡ್ಯುಲಸ್ ಆಫ್ ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಒಟ್ಟಾಗಿ ನಾವು ಎಸ್ ಗಾಗಿ ಸೂತ್ರವನ್ನ ಪಡೆಯುತ್ತೇವೆ ಎಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a. ಈಗ ನಾವು ಮತ್ತೆ ಕ್ರಾಸ್ ಗುಣಿಸಿದಾಗ ನಾವು ಚಲನೆಯ ಮೂರನೇ ಸಮೀಕರಣವನ್ನು ಪಡೆಯುತ್ತೇವೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as. ಏಕರೂಪದ ವೃತ್ತಾಕಾರದ ಚಲನೆ. ದೇಹವು ವೃತ್ತದಲ್ಲಿ ಚಲಿಸಿದಾಗ ಅದನ್ನ ವೃತ್ತಾಕಾರದ ಚಲನೆ ಎಂದು ಕರೆಯಲಾಗುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ವೃತ್ತದಲ್ಲಿ ಚಲನೆಯು ವೃತ್ತಾಕಾರದ ಚಲನೆಯಾಗಿದೆ. ದೇಹವು ವೃತ್ತಾಕಾರದ ಹಾದಿಯಲ್ಲಿ ಚಲಿಸಿದಾಗ ಅದರ ಚಲನೆಯ ದಿಕ್ಕು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಅದೇ ವೇಗದೊಂದಿಗೆ ವೃತ್ತದಲ್ಲಿ ಚಲನೆಯು ವೇಗವರ್ಧಿತ ಚಲನೆಯ ಉದಾಹರಣೆಯಾಗಿದೆ. ವೇಗವು ಬದಲಾಗದಿದ್ದರೂ ಚಲನೆಯ ದಿಕ್ಕು ನಿರಂತರವಾಗಿ ಬದಲಾಗುತ್ತೆ. ಏಕರೂಪದ ವೃತ್ತಾಕಾರದ ಚಲನೆಯ ಉದಾಹರಣೆಗಳನ್ನ ನೋಡೋಣ. ಸ್ಥಿರ ವೇಗದಲ್ಲಿ ವೃತ್ತಾಕಾರದ ಟ್ರ್ಯಾಕ್ನಲ್ಲಿ ಚಲಿಸುವ ಕ್ರೀಡಾಪಟು ಏಕರೂಪದ ವೃತ್ತಾಕಾರದ ಚಲನೆಯನ್ನ ಪ್ರದರ್ಶಿಸುತ್ತಾನೆ. ದೇಹವು ವೃತ್ತಾಕಾರದ ಮಾರ್ಗದ ಒಂದು ಸುತ್ತನ್ನ ತೆಗೆದುಕೊಂಡಾಗ ಅದು ವೃತ್ತಾಕಾರದ ಟ್ರ್ಯಾಕ್ನ ಅದರ ಸುತ್ತಳತೆಗೆ ಸಮಾನವಾದ ದೂರವನ್ನ ಪ್ರಯಾಣಿಸುತ್ತದೆ. ವೃತ್ತದ ಸುತ್ತಳತೆಯ ಉದ್ದವನ್ನ 2πr ನಿಂದ ನೀಡಲಾಗುತ್ತೆ. ಇಲ್ಲಿ ಆರ್ ವೃತ್ತಾಕಾರದ ಮಾರ್ಗದ ತ್ರಿಜ್ಯವಾಗಿದೆ. ವೃತ್ತಾಕಾರದ ಮಾರ್ಗದಲ್ಲಿ ಚಲಿಸುವ ದೇಹದ ವೇಗವನ್ನ ಸೂತ್ರದಿಂದ ನೀಡಲಾಗುತ್ತೆ v is equal to 2πr divided by t. t ಎಂಬುದು ವೃತ್ತಾಕಾರದ ಮಾರ್ಗದ ಒಂದು ಸುತ್ತನ್ನ ಆವರಿಸಲು ತೆಗೆದುಕೊಳ್ಳುವ ಸಮಯ. ಅದು ಸ್ಥಿರವಾಗಿರುತ್ತೆ. r ಎಂಬುದು ವೃತ್ತದ ತ್ರಿಜ್ಯವಾಗಿದೆ.